ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 3ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಆದರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಯೋಹಾನನು 4ನೇ ಅಧ್ಯಾಯ 14ನೇ ವಚನ. ಜೀವ ತಣ್ಣೀರಾಗಿರುವ ಸತ್ಯವನ್ನು ಎಂದಿಗೂ ರುಚಿ ನೋಡದೆ ಇರುವವರಿಗೆ ತಪ್ಪುಗಳು ಮತ್ತು ಸುಳ್ಳುಗಳು ತಾತ್ಕಾಲಿಕವಾದ ತೃಪ್ತಿಯನ್ನು ತಂದುಕೊಡಬಹುದು. ಆದರೆ ಸತ್ಯದ ಹೊರತು ಬೇರೆ ಯಾವುದೂ ಶಾಶ್ವತವಾದ ತೃಪ್ತಿಯನ್ನು ಕೊಡುವುದಿಲ್ಲ. ಮತ್ತು ಸ್ವಂತ ನಮ್ಮ ಕರ್ತನು, ಅಂದರೆ ಲೋಗೋಸ್, ತಂದೆಯ ಸಂದೇಶಕನು, ಕೃಪೆ ಮತ್ತು ಸತ್ಯದಿಂದ ತುಂಬಿರುವಾತನು, ತೃಪ್ತಿ ತರುವಂತಹ ಈ ಜೀವ ತಣ್ಣೀರಿನ ಪ್ರತಿರೂಪ ಮತ್ತು ಪ್ರತಿನಿಧಿಯಾಗಿದ್ದಾನೆ. ಯಾರೆಲ್ಲ ಕರ್ತನನ್ನು ತನ್ನ ವಿಮೋಚಕನಾಗಿ ಮತ್ತು ನಾಯಕನಾಗಿ ಮತ್ತು ಬೋಧಕನಾಗಿ ಸ್ವೀಕರಿಸುತ್ತಾರೋ ಆತನ ಮೂಲಕ ಅವರೆಲ್ಲರಿಗೂ ದೇವರ ಕೃಪೆ ತುಂಬಿದ ವಾಗ್ದಾನಗಳೆಲ್ಲವೂ ನೆರವೇರುವುದು. ಯಾರೆಲ್ಲ ಈ ಜೀವ ತಣ್ಣೀರನ್ನು ಪಡಕೊಳ್ಳುತ್ತಾರೋ ಅಂಥವರು ತಮಗೆ ಸಿಗಬೇಕಾದ ತೃಪ್ತಿಕರವಾದ ಭಾಗವನ್ನು ಹೊಂದುತ್ತಾರೆ ಮತ್ತು ಬೇರೆ ದಿಕ್ಕಿನಿಂದ ಬರುವ ಸತ್ಯವನ್ನು ಎಂದಿಗೂ ಎದುರು ನೋಡುವುದಿಲ್ಲ. ಬೇರೆ ಎಲ್ಲೂ ಪೂರೈಸದಂತಹ ಆತನ ಹಂಬಲವನ್ನು ಅದು ಪೂರೈಸುವಂಥದ್ದಾಗಿದೆ ಮತ್ತು ಎಷ್ಟೋ ಹೇರಳವಾಗಿ ಸಿಗುತ್ತದೆಂದರೆ ಅನ್ಯ ನೀರಿಗಾಗಿ ಬೇರೆ ಎಲ್ಲಿಗೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಎಂಬುದೇ. ಆಮೆನ್.